ಹೇ ಪಾರ್ಥ, ಭಗವದ್ಗೀತೆಯ ಪ್ರತಿ ಶ್ಲೋಕವು ಕೃಷ್ಣನ ಆಧ್ಯಾತ್ಮಿಕ ಮಾರ್ಗದರ್ಶನ. ಇಂದು ಕೂಡ ಅವೆ ಮಾತುಗಳು ನಮ್ಮನ್ನು ಬದಲಾಯಿಸಬಲ್ಲದು. ಈ 3 ಶಕ್ತಿಯುತ ಶ್ಲೋಕವು ಮನಸ್ಸಿಗೆ ಶಾಂತಿ ತರಬಹುದು, ಆತ್ಮವಿಶ್ವಾಸ ಹೆಚ್ಚಿಸಬಹುದು ಮತ್ತು ಬದುಕಿನ ಗೊಂದಲದಲ್ಲಿ ದಾರಿ ತೋರಬಹುದು. ನೀವು ಭಗವದ್ಗೀತೆಯ ಶಕ್ತಿಯನ್ನು ನಿಜವಾಗಿ ಅನುಭವಿಸುತ್ತೀರಿ. ಶ್ಲೋಕ 1. ಭಗವದ್ಗೀತೆ ಅಧ್ಯಾಯ 2 ಶ್ಲೋಕ 33. ಅಥ ಚ್ಯತ್ವಮಿಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ ತತಃ ಸ್ವಧರ್ಮಂ ಕೀರ್ತಿಂ ಚ ಹಿತ್ವಾ ಪಾಪಮವಾಪ್ಸ್ಯಸಿ. ಅರ್ಥಾತ್ ಸತ್ವಶೀಲತೆ, ಶಾಂತಿ ಮತ್ತು ಶಿಷ್ಟಾಚಾರ ಇವತ್ತು ಬಹಳ ಬೇಡಿಕೆಯ ಗುಣಗಳು. ಆದರೆ ಅನ್ಯಾಯ ಎದುರಾದಾಗ ಧರ್ಮದ ಹೋರಾಟವನ್ನಿಟ್ಟುಕೊಂಡು ಸುಮ್ಮನೆ ಕುಳಿತುಕೊಳ್ಳುವುದು ಪಾಪ. ಹೇ ಪಾರ್ಥ, ನೀನು ಧರ್ಮಯುತ ಯುದ್ಧವನ್ನು ಮಾಡದೆ ಹೋದರೆ ನಿನ್ನ ಸ್ವಧರ್ಮವು, ಗೌರವವು ನಿನ್ನಿಂದ ದೂರವಾದಂತೆ. ಯಾರಾದರೂ ನಿನ್ನೊಡನೆ ಕಾಲು ಕೆರೆದು ಜಗಳಕ್ಕೆ ಬಂದರೆ ಅಥವಾ ನಿನ್ನ ಮೇಲೆ ಅನ್ಯಾಯ ಆಗುತ್ತಿದ್ದರೆ ನೀನು ಸುಮ್ಮನೆ ಕೂರುವುದು ತಾಳ್ಮೆ ಅಥವಾ ಸಹನೆ ಅಲ್ಲ ಪಾರ್ಥ, ಅದು ಹೇಡಿತನ. ಮತ್ತೊಬ್ಬರು ನಿನಗೆ ವಿನಾಕಾರಣ ಬೈದರೆ, ಯಾರೋ ನಿನ್ನೊಂದಿಗೆ ಜಗಳ ತೆಗೆಯಲು ಹೊಡೆಯಲು ಬಂದರೆ ಅಥವಾ ನಿನ್ನವರಿಗೆ ಯಾರೋ ಶಕ್ತಿಶಾಲಿಗಳು ನೋವುಂಟು ಮಾಡಿದರೆ ಅದನ್ನೆಂದೂ ಸಹಿಸಬೇಡ ಪಾರ್ಥ. ಅದಕ್ಕೆ ತಾಳ್ಮೆ, ಸಹನೆ ಎಂಬ ಗರಿಯಿಟ್ಟು ಹೇಡಿಯಾಗಬೇಡ. ಅನ್ಯಾಯ, ದೌರ್ಜನ್ಯ ಮತ್ತು ಅಧರ್ಮ ಹೆಡೆ ಎತ್ತಿದಾಗ ಅದನ್ನು ಮೆಟ್ಟಿ ನಿಲ್ಲುವುದು ನಿನ್ನ ಧರ್ಮ ಪಾರ್ಥ. ನಿನ್ನ ಹೋರಾಟದಲ್ಲಿ ನಿನ್ನ ಗೆಲುವು ಅಥವಾ ಸೋಲು ಮಹತ್ವವಲ್ಲ, ನೀನು ಅನ್ಯಾಯ ಮತ್ತು ಅಧರ್ಮದ ವಿರುದ್ಧ ಹೋರಾಡುತ್ತಿದ್ದೀಯ ಎಂಬುದೇ ಮುಖ್ಯ. ಮತ್ತೊಬ್ಬರು ನಿನಗೆ ಅಥವಾ ನಿನ್ನವರಿಗೆ ಅನ್ಯಾಯ ಎಸಗಿದಾಗ ಅದರ ವಿರುದ್ಧ ನಿಲ್ಲುವುದು ನಿನ್ನ ಧರ್ಮ. ಎದ್ದೇಳು, ಅಧರ್ಮದ ವಿರುದ್ಧ ನಿನ್ನ ಹೋರಾಟವಿರಲಿ. ಶ್ಲೋಕ 2. ಭಗವದ್ಗೀತೆ ಅಧ್ಯಾಯ 6 ಶ್ಲೋಕ 5. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಅರ್ಥಾತ್ ಆತ್ಮನೇ ನಿನ್ನ ಬಂಧು, ಆತ್ಮನೇ ನಿನ್ನ ಶತ್ರು. ನಿನ್ನ ಉದ್ಧಾರಕ್ಕೂ ನಿನ್ನ ದುರ್ದಶೆಗೂ ನೀನೇ ಕಾರಣ. ಹೇ ಪಾರ್ಥ, ನೀನೇ ನಿನ್ನ ಮೇಲೆ ನಂಬಿಕೆ ಇಲ್ಲದೆ ಬದುಕು ನಡೆಸುತ್ತಿರುವಾಗ, ಎಲ್ಲರಿಗೂ ಮುಂಚೆ ನೀನೇ ನಿನ್ನನ್ನು ತಿರಸ್ಕರಿಸುತ್ತಿರುವಾಗ, ಹೆಜ್ಜೆ ಇಡೋದಕ್ಕೆ ಮುಂಚೆ ಹಿಂಜರಿಯುತ್ತಿರುವಾಗ ನಿನಗಿಂತ ಪರಮವೈರಿ ಮತ್ತೊಬ್ಬರು ಬೇಕೆ? ನೀನೇ ನಿನ್ನ ಆತ್ಮದ ವಿರುದ್ಧ ಯುದ್ಧದಲ್ಲಿರುವೆ. ನಿನ್ನೊಳಗಿನ ಶಕ್ತಿ ನಿನ್ನನ್ನು ಮೇಲಕ್ಕೆ ಎತ್ತಬಲ್ಲದು. ಆದರೆ ಅದನ್ನೇ ನೀನೇ ನಿರ್ಲಕ್ಷಿಸಿದರೆ ಅದು ನಿನ್ನನ್ನು ಕೆಳಕ್ಕೆ ಎಳೆಯಬಲ್ಲದು. ನೀನೇ ನಿನ್ನ ಮಿತ್ರ, ನೀನೇ ನಿನ್ನ ಶತ್ರು. ಅದಕ್ಕೆ ಪಾರ್ಥ, ಆತ್ಮವಿಶ್ವಾಸ ಹೊಂದು. ನಿನ್ನ ಮೇಲೆ ನಿನಗೆ ನಂಬಿಕೆ ಇರಲಿ. ನೀನೇ ನಿನ್ನನ್ನು ನಂಬದೇ ಇದ್ದರೆ ಇನ್ನಾರು ನಂಬುತ್ತಾರೆ? ನೀನು ಯೋಚಿಸುವುದಕ್ಕಿಂತಲೂ ಹೆಚ್ಚು ಸಾಮರ್ಥ್ಯ ನೀನು ಹೊಂದಿರುವೆ. ನಿನ್ನ ಆತ್ಮವೇ ನಿನ್ನ ಒಳಗಿರುವ ಶಕ್ತಿಯನ್ನು ಕಾಣುವ ದಿನಕ್ಕಾಗಿ ಕಾಯುತ್ತಿದೆ. ನಿನ್ನ ಮೇಲೆ ನಿನಗೆ ನಂಬಿಕೆ ಇರಲಿ ಪಾರ್ಥ. ನೀನು ಯೋಗ್ಯ ಹಾಗೂ ಸಮರ್ಥ. ಶ್ಲೋಕ 3. ಭಗವದ್ಗೀತೆ ಅಧ್ಯಾಯ 2 ಶ್ಲೋಕ 47. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮಫಲಹೇತುರ್ಭೂರ್ಮಾತೆ ಸಂಗೋಸ್ತ್ವಕರ್ಮಣಿ. ಅರ್ಥಾತ್ ನಾವು ಯಾವ ಕೆಲಸ ಮಾಡುತ್ತಿದ್ದರೂ ಅದರ ಫಲದ ಬಗ್ಗೆ ಚಿಂತೆ ಮಾಡದೆ ಆ ಕೆಲಸವನ್ನು ನಿಷ್ಠೆಯಿಂದ ಮಾಡಬೇಕು. ಹೇ ಪಾರ್ಥ, ನಿನ್ನ ಹಕ್ಕು ಕೇವಲ ನಿನ್ನ ಕರ್ಮದ ಮೇಲೆ, ಅದರ ಫಲದ ಮೇಲೆ ಅಲ್ಲ. ಫಲದ ಆಸೆ ಇಟ್ಟು ಕೆಲಸ ಮಾಡಬೇಡ. ಅದೇ ಸಮಯದಲ್ಲಿ ಫಲದ ಭಯದಿಂದ ಕೆಲಸವನ್ನೇ ಮಾಡದೆ ಬಿಡಬೇಡ. ಇದು ಒಂದು ಸುಲಭ ಶ್ಲೋಕ ಅನ್ನಿಸುತ್ತೆ, ಆದರೆ ಜೀವನದಲ್ಲಿ ಇದು ಜಾರಿಗೊಳಿಸುವುದು ತುಂಬ ಕಷ್ಟ. ಮನುಷ್ಯನಿಗೆ ಫಲದ ಆಶೆಯೇ ಸಂಕಟ ತಂದಿಡುತ್ತದೆ. ಆ ಆಶೆಯಿಂದಲೇ ಆತನು ಆತ್ಮವಿಶ್ವಾಸ ಕಳೆದುಕೊಳ್ಳುತ್ತಾನೆ. ಉದಾಹರಣೆಗೆ, ವಿದ್ಯಾರ್ಥಿ ಜೀವನದಲ್ಲಿ ಪರೀಕ್ಷೆ ಬರೆಯುವಾಗ
ನನಗೆ ಪ್ರಥಮ ಸ್ಥಾನ ಬೇಕು ಎಂಬ ತೀವ್ರ ಆಸೆಯನ್ನು ಬದಿಗೆ ಇಟ್ಟು ಓದುವ ಪ್ರಕ್ರಿಯೆಯಲ್ಲೇ ಮನಸ್ಸು ಹರಿಸಬೇಕು. ಉದ್ಯೋಗದಲ್ಲಿ ಕೆಲಸಕ್ಕೆ ಸತತ ಶ್ರಮ ನೀಡುವಾಗ ವೇತನ ಹೆಚ್ಚುವಾಗಲಿ, ಹುದ್ದೆ ಹೆಚ್ಚಲಿ, ಮಾನ್ಯತೆ ಸಿಗಲಿ ಎಂಬ ನಿರೀಕ್ಷೆಯಲ್ಲಿ ತೊಂದರೆ ಆಗಬಹುದು. ಅಥವಾ ಉದ್ಯೋಗ ಹುಡುಕುವಾಗ ಆಕಾಂಕ್ಷೆಯಲ್ಲಿ ಕುಂದಬಹುದು. ಕುಟುಂಬ ಮತ್ತು ಸಂಬಂಧಗಳಲ್ಲಿ ನಾವು ನೀಡಿದ ಪ್ರೀತಿ, ಕಾಳಜಿ, ಗೌರವಗಳಿಗೆ ತಕ್ಷಣ ಪ್ರತಿಕ್ರಿಯೆ ಬರಬೇಕೆಂಬ ನಿರೀಕ್ಷೆಯಿಂದ ಜೀವನ ಗೊಂದಲಗೊಳ್ಳುತ್ತದೆ. ಆದರೆ ನಿರೀಕ್ಷೆಯಿಲ್ಲದೆ ಪ್ರೀತಿಯಿಂದ ನಡೆದುಕೊಂಡರೆ ಆ ಸಂಬಂಧಗಳು ದೃಢವಾಗುತ್ತವೆ, ಹೃದಯಕ್ಕೂ ಶಾಂತಿ ಸಿಗುತ್ತದೆ. ಗೀತೆ ಹೇಳುವುದು, ಕರ್ಮ ಮಾಡಿ ಫಲದ ಆಸೆಗೆ ಬಂಧಿಯಾಗಬೇಡ. ನಿಷ್ಠೆಯಿಂದ, ಶ್ರದ್ಧೆಯಿಂದ ಮಾಡಿದ ಕಾರ್ಯ ಯಾವ ಕ್ಷೇತ್ರದಲ್ಲಿದ್ದರೂ ತಾನು ಸೂಕ್ತವಾದ ಫಲವನ್ನ ತರುತ್ತದೆ. ಈ 3 ಪಾಠಗಳನ್ನು ಹೃದಯಪೂರ್ವಕವಾಗಿ ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಜವಾದ ಶಾಂತಿ, ತೃಪ್ತಿ ಮತ್ತು ಆಂತರಿಕ ಸಂತೋಷವನ್ನು ಅನುಭವಿಸಬಹುದು. ಪಾರ್ಥ, ಈ ಪಾಠಗಳಲ್ಲಿ ಯಾವುದು ನಿನ್ನ ಮನಸ್ಸನ್ನು ಹೆಚ್ಚು ಸ್ಪರ್ಶಿಸಿತು ಅದನ್ನು ಹಂಚಿಕೊಂಡು ನಿನ್ನ ಚಿಂತನೆ ಮತ್ತು ಭಾವನೆ ತೋರಿಸು. ಇಂತಹ ಸುಂದರ, ಸಾರ್ಥಕ ಪಾಠಗಳನ್ನು ಮುಂದುವರಿಸಬೇಕಾದರೆ ಜ್ಞಾನಯಾನದ ಈ ಪಥದಲ್ಲಿ ಜೊತೆಯಾಗಿರು. ಹರೇ ಕೃಷ್ಣ.